ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 21 ಅಂತರಂಗದ ಅನ್ವೇಷಣೆ. ಜ್ಞಾನವು ಉದಿಸುತ್ತಿದ್ದಂತೆಯೇ ಇವೆಲ್ಲವೂ ತಮ್ಮ ವೈಯಕ್ತಿಕತೆಯನ್ನು ಕಳೆದುಕೊಂಡು ಮಾಯವಾಗಿಬಿಡುತ್ತದೆ ಎಂದು ಗುರು ವಸಿಷ್ಠರು ರಾಮನಿಗೆ ಹೇಳಿದರು. ರಾಮ, ಈ ಅಜ್ಞಾನವು ಹೇಗೆ ಬೆಳೆಯಿತು ಎಂಬುದನ್ನೂ ಯಾವ ವಿಧಾನದಿಂದ ಅದನ್ನು ನಾಶ ಮಾಡಬಹುದು ಎಂಬುದನ್ನೂ ನೀನು ಅರ್ಥ ಮಾಡಿಕೊಳ್ಳಬೇಕು. ಈ ಉಪದೇಶದಲ್ಲಿ ಒಂದು ರಹಸ್ಯ ಅಡಗಿದೆ. ಶತಶತಮಾನಗಳ ಅನ್ವೇಷಣೆಯಿಂದಲೂ ಈ ವಿಶ್ವವು ಎಲ್ಲಿಂದ ಹುಟ್ಟಿತು, ಹೇಗೆ ಹುಟ್ಟಿತು ಎಂಬ ರಹಸ್ಯವನ್ನು ಬಿಡಿಸಲು ಸಾಧ್ಯವಾಗಿಲ್ಲ. ಅದಕ್ಕೊಂದು ವ್ಯಕ್ತಿಗತ ಕಾರಣವಿದ್ದಿದ್ದರೆ ವಿಚಾರವು ಫಲಪ್ರದವಾಗುತ್ತಿತ್ತು. ವಿಶ್ವ ಅಥವಾ ಜಗತ್ತು ಒಂದು ವಸ್ತುವಲ್ಲ. ಅದು ಹೇಗೆ ಹುಟ್ಟಿತು, ಎಲ್ಲಿಂದ ಹುಟ್ಟಿತು ಎಂಬ ಪ್ರಶ್ನೆಗಳು ಹಾವು ಹಗ್ಗದ ಮೇಲೆ ಹೇಗೆ ಕಾಣಿಸಿಕೊಂಡಿತು, ಭಯವನ್ನುಂಟು ಮಾಡಿತು ಎಂಬ ಪ್ರಶ್ನೆಗೆ ಸಮನಾದುದು. ಅಲ್ಲಿರುವುದು ಹಗ್ಗ ಮಾತ್ರ. ಮುಸ್ಸಂಜೆಯ ಮಬ್ಬು ಬೆಳಕಿನಲ್ಲಿ ನೋಡುವವನ ದೋಷಪೂರ್ಣ ಬುದ್ಧಿಯಿಂದಾಗಿ ಹಾವು ಅದರ ಮೇಲೆ ಆರೋಪಿತವಾಯಿತು. ಅಂದರೆ ತರ್ಕವು ಸೃಷ್ಟಿಸಿದ ಭ್ರಮೆ ಕಾರಣವಾಗಿ ಅದು ಹಾಗೆ ಆರೋಪಿತವಾಯಿತು. ಅಂದರೆ ಅಜ್ಞಾನವೇ ತಪ್ಪು ಕಲ್ಪನೆಗೆ ಆಧಾರವಾಯಿತು. ಬ್ರಹ್ಮವು ಹಗ್ಗ, ಜಗತ್ತು ಮಾಯೆಯಿಂದ ಬಾಧಿತವಾದ ವಿಚಾರವು ಅದರ ಮೇಲೆ ಹೇರಿರುವ ಹಾವು. ನಾವು ಬ್ರಹ್ಮವನ್ನು ಜಗತ್ತಾಗಿ ನೋಡುತ್ತೇವೆ. ಎಲ್ಲಿಯವರೆಗೆ ಅಜ್ಞಾನವು ಪ್ರಭಾವಶಾಲಿಯಾಗಿರುತ್ತದೆಯೋ ಅಲ್ಲಿಯವರೆಗೆ ಒಂದನ್ನು ಇನ್ನೊಂದನ್ನಾಗಿ ನೋಡುತ್ತೇವೆ. ಆದ್ದರಿಂದ ಜಗತ್ತು ನಮ್ಮದೇ ಬುದ್ಧಿಯಿಂದ ಮೂಡಿದ ವಸ್ತು, ಅದೇ ದೋಷಯುತ ಬುದ್ಧಿಶಕ್ತಿಯಿಂದ ಹುಟ್ಟಿದ್ದು ಎಂದು ನಿರ್ಣಯಿಸುವುದು ಅತ್ಯುತ್ತಮ. ಹಾಗೆ ತಪ್ಪು ಗ್ರಹಿಕೆಯಿಂದ ಹುಟ್ಟಿದ ವಿಕಲ ಬುದ್ಧಿಯಿಂದ ಸ್ಥಿರಗೊಂಡ ವಸ್ತುವು ಎಂದೂ ಸತ್ಯವಲ್ಲ. ಭ್ರಮೆಯು ಹೋದಾಗ, ವಿಕಲತೆಯು ಮಾಯವಾದಾಗ ಹಾಗೆ ಸೃಷ್ಟಿಗೊಂಡ ಜಗತ್ತು ಮಾಯವಾಗುತ್ತದೆ. ಅಹಂ ಅಜ್ಞಾನಃ, ನಾನು ಅಜ್ಞಾನಿ. ಪ್ರತಿಯೊಬ್ಬ ವ್ಯಕ್ತಿಯೂ ಈ ಅಂಶವನ್ನು ಒಪ್ಪಿಕೊಳ್ಳಬೇಕು. ಅವನು ತನ್ನನ್ನು ಕುರಿತು ಈ ಹೇಳಿಕೆಯನ್ನು ತಪ್ಪಿಸಿಕೊಳ್ಳಲಾರನು. ಎಲ್ಲ ಪವಿತ್ರ ಗ್ರಂಥಗಳು, ಶಾಸ್ತ್ರಗಳು ಕೊಡುವ ನಿರ್ಣಯ ಇದೆಲ್ಲವೂ ಬ್ರಹ್ಮ ಎಂದು. ಇದನ್ನು ಒತ್ತಟ್ಟಿಗಿರಿಸಿ ವ್ಯಕ್ತಿಯು ತಾನೇ ಅಹಂ ಎಂದುಕೊಳ್ಳುತ್ತಾ ಹೋದರೆ ತಾನು ಅಜ್ಞಾನಿ ಎಂಬುದನ್ನು ಸ್ಥಿರೀಕರಿಸಿಕೊಳ್ಳುತ್ತಿರುತ್ತಾನೆ. ಇಲ್ಲೊಂದು ಸಂದೇಹ ಏಳಬಹುದು. ತನ್ನನ್ನು ಸಂಪೂರ್ಣವಾಗಿ ಮರೆತು ಇನ್ನೊಂದನ್ನಾಗಿ ತನ್ನನ್ನು ನಂಬುವುದು ಸಾಧ್ಯವಾಗುವ ವಿಚಾರವೇ ಎಂದು. ಮಿಥ್ಯೆಯನ್ನು ಒಪ್ಪಿಕೊಳ್ಳುವುದು ಅಜ್ಞಾನಿಯ ಕುರುಹು ಎಂಬುದನ್ನು ಈಗಾಗಲೇ ನೋಡಿದ್ದೇವೆ. ಮಬ್ಬು ಬೆಳಕಿನಲ್ಲಿ ಅಸತ್ಯವನ್ನು ಸತ್ಯದ ಮೇಲೆ ಹೇರಲಾಗುತ್ತದೆ. ದಾರಿಯಲ್ಲಿ ಬಿದ್ದಿದ್ದ ಹಗ್ಗದಲ್ಲಿ ಹಾವನ್ನು ನೋಡಲಾಗುತ್ತದೆ. ಮಾಯೆಯು ಬುದ್ಧಿಯನ್ನು ಮುಸುಕಿ ಆನಂದವೇ ಆದ ತಮ್ಮ ಸಹಜ ಸ್ವರೂಪವನ್ನು ಮರೆಯುವಂತೆ ಮಾಡುತ್ತದೆ. ಅವರು ತಮ್ಮ ಮೇಲೆ ವೈಯಕ್ತಿಕತೆಯ ಸೀಮಿತಗಳನ್ನು ಹೇರಿಕೊಂಡು ತಾವು ಜೀವಿಗಳೆಂದು ಭಾವಿಸುತ್ತಾರೆ. ಸಂತೋಷವು ತಮ್ಮಿಂದ ಹೊರಗೆ ವಸ್ತು ಜಗತ್ತಿನಲ್ಲಿದೆ ಎಂಬ ನಂಬಿಕೆಯನ್ನವರು ಸ್ವಾಗತಿಸುತ್ತಾರೆ. ಸಂಸಾರದಲ್ಲಿ ಚಲನಶೀಲ, ಪರಿವರ್ತನಶೀಲ, ಅಶಾಂತ ಜಗತ್ತಿನಲ್ಲಿ ತೊಡರಿಕೊಳ್ಳುತ್ತಾರೆ. ಅದೃಷ್ಟ ದುರದೃಷ್ಟಗಳ ಜೋಡಿ ಹೊಡೆತವನ್ನು ಅನುಭವಿಸುತ್ತಾರೆ. ಅಂತಹ ವ್ಯಕ್ತಿಗಳಿಗೆ ಶ್ರುತಿಗಳು, ವೇದಗಳು, ಇತರ ಪವಿತ್ರ ಗ್ರಂಥಗಳು ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ನಿರಂತರ ಶ್ರಮಿಸುವುದರ ಮೂಲಕ ತಮ್ಮ ಬದುಕುಗಳನ್ನು ಪರಿವರ್ತಿಸಿಕೊಳ್ಳಬೇಕೆಂದು ಕರೆ ಕೊಡುತ್ತವೆ. ಅದ್ವೈತ ಪ್ರತಿಪಾದಕರು ಅಜ್ಞಾನ ಎಂಬುದಿದೆ ಎಂದು ಸಮರ್ಥಿಸಲು ಹೋಗುವುದಿಲ್ಲ. ನಾನು ಸಂತುಷ್ಟನಾಗಿಲ್ಲ, ನನಗೆ ಸಂತೋಷವಿಲ್ಲ, ನನಗೆ ಇದು ಬೇಕು, ಇದನ್ನು ನಾನು ಸಂಪಾದಿಸಬೇಕು, ಇಂತಹ ಹಾತೊರಿಕೆಗಳು ಕೂಡಿ ಜೀವಿ. ಈ ಪ್ರವೃತ್ತಿಯೇ ಅಜ್ಞಾನದ ಸಾರ. ವಸ್ತುಗಳನ್ನು ಪ್ರತ್ಯೇಕಿಸುವ ಅಜ್ಞಾನವನ್ನು ನಾಶಪಡಿಸಲು ಬಯಸುವಿರಾದರೆ ಈ ಪ್ರವೃತ್ತಿಯನ್ನು ಬದಲಾಯಿಸಿಕೊಳ್ಳಬೇಕು. ನಾನೇ ಆನಂದದ ಸಾಕಾರ ಮೂರ್ತಿ, ಬಯಕೆಗಳನ್ನು ಪೂರೈಸಿಕೊಂಡವನು ಎಂಬ ನಂಬಿಕೆಯನ್ನು ಬಲಪಡಿಸಿಕೊಳ್ಳಬೇಕು. ಮೊದಲನೆಯ ಮನೋಧರ್ಮವನ್ನು ಹೊಂದಿರುವವನಲ್ಲಿ ಜೀವತ್ವ ಬುದ್ಧಿಯಿದೆ. ಎರಡನೆಯ ಮನೋಧರ್ಮವನ್ನು ಹೊಂದಿರುವವನಲ್ಲಿ ಜ್ಞಾನ ಅಥವಾ ಸಾಧಾರಣೀಕರಿಸಿದ ವಿವೇಕವಿದೆ. ಅಸ್ತಿತ್ವದಲ್ಲಿಲ್ಲದ ಸಮಸ್ಯೆಗಳ ಭಾರವನ್ನು ಸಹಿಸಿಕೊಂಡು ಗೊಂದಲದಲ್ಲಿ ಸಿಕ್ಕಿ
ಕೈ ಕಾಲು ಬಡಿಯುತ್ತಾ ಜನನ ಮರಣಗಳ ಚಕ್ರಕ್ಕೆ ಅಸಹಾಯಕತೆಯಿಂದ ಬಂಧಿತನಾಗಿ ಮನುಷ್ಯನು ಹತಾಶೆಯಿಂದ ತನ್ನನ್ನೇ ಶಪಿಸಿಕೊಳ್ಳುತ್ತಾನೆ. ಅದ್ವೈತ ಕೃತಿಗಳು ರಚಿತವಾದದ್ದೇ ಈ ಅಜ್ಞಾನದ ವಿರುದ್ಧವಾಗಿ ಮಾನವನಿಗೆ ಎಚ್ಚರಿಕೆ ನೀಡಿ ಅವನನ್ನು ಯಾತನೆ ಮತ್ತು ತಪ್ಪು ಕಲ್ಪನೆಗಳಿಂದ ಬಿಡುಗಡೆ ಮಾಡುವ ಜ್ಞಾನವನ್ನು ಅವನಲ್ಲಿ ಉದ್ಬೋಧಿಸುವ ಸಲುವಾಗಿ. ನಿಜವಾಗಿ ಹೇಳಬೇಕೆಂದರೆ ಎಲ್ಲಿಯವರೆಗೆ ನಾವು ಬಂಧನದಲ್ಲಿದ್ದೇವೆಂದು ಭಾವಿಸಿರುತ್ತೇವೆಯೋ ಅಲ್ಲಿಯವರೆಗೂ ಅಜ್ಞಾನಿಗಳು. ವಾಸ್ತವವಾಗಿ ನಾವು ಸೃಷ್ಟಿಗೊಂಡವರಲ್ಲ, ಸೀಮಿತಗೊಳ್ಳುವವರಲ್ಲ ಅಥವಾ ಸಂಕುಚಿತರಲ್ಲ. ಜಗತ್ತು ಎಂಬುದಿದೆ, ಅದರಲ್ಲಿ ಸಂತೋಷವನ್ನು ಅರಸುವ ಇತರರಂತೆಯೇ ನಾನೂ ಇದ್ದೇನೆ. ಆ ಅನ್ವೇಷಣೆಯಲ್ಲಿ ನಾನು ಸಂತೋಷ ದುಃಖಗಳನ್ನು ಅನುಭವಿಸಬಹುದು, ಜನನ ಮರಣಗಳನ್ನು ಎದುರಿಸಬಹುದು. ಇದು ಮೂಲಭೂತವಾದ ಅಜ್ಞಾನ. ನಮ್ಮ ಆಲೋಚನೆಗಳು ಹೇಗೋ ನಾವು ಹಾಗಾಗುತ್ತೇವೆ. ವಸ್ತು ಜಗತ್ತಿನ ಮೌಲ್ಯವನ್ನೂ ಅದರಿಂದ ದೊರಕುವ ಸುಖಗಳ ಮೌಲ್ಯವನ್ನೂ ಕುರಿತ ಆಲೋಚನೆಗಳು ಅಜ್ಞಾನದಿಂದ ಉದಿಸಿದುವಾದರೂ ನಮ್ಮನ್ನು ಒಳಗಿನಿಂದಲೇ ರೂಪಿಸುತ್ತವೆ. ನಾವು ಈ ಅಚ್ಚಿನಲ್ಲಿ ಏಕೆ ಸಿಕ್ಕಿಕೊಂಡಿದ್ದೇವೆ ಎಂಬುದಕ್ಕೆ 4 ಅಗತ್ಯಗಳ ಅಭಾವ ಕಾರಣ. ಆಧ್ಯಾತ್ಮಿಕ ಪ್ರಗತಿಯ ಕಡೆಗೆ ಗಮನ, ಸ್ಥಿರವಾದ ನಂಬಿಕೆ, ಭಕ್ತಿ ಮತ್ತು ಭಗವಂತನ ಕೃಪೆ. ಇವುಗಳಲ್ಲಿ ಒಂದು ಇಲ್ಲದೆ ಹೋದರೂ ಮನುಷ್ಯನು ಪರವಸ್ತುವಿನ ಅತ್ಯುನ್ನತ ಆನಂದವನ್ನು ಸವಿಯಲಾರನು. ನಮ್ಮ ಅನ್ವೇಷಣೆಯು ಸ್ಪಷ್ಟವಾಗಿ ಕಾಣಿಸುತ್ತಿರುವುದರ ಹಾಗೂ ತೋರಿಕೆಯ ವಸ್ತುವಿನ ಕಡೆಗೆ ಹಾಯಬಾರದು. ಆ ಬಗೆಯ ವಿಚಾರವು ನಮ್ಮನ್ನು ತಪ್ಪು ದಾರಿಗೊಯ್ದು ವಿಶ್ವವಲ್ಲದ್ದನ್ನು ನಂಬುವಂತೆ ಮಾಡುತ್ತದೆ. ಈ ವಿಶ್ವ ಸಮಸ್ತವನ್ನೂ ಸೃಷ್ಟಿಸಿ ನಮ್ಮೆದುರಿಗೆ ಸತ್ಯವೆಂಬಂತೆ ಹಿಡಿಯುತ್ತಿರುವುದು ನಮ್ಮ ಮನಸ್ಸೇಯೇ ಎಂಬುದನ್ನು ನಾವು ಮರೆಯುವಂತೆ ಮಾಡುತ್ತದೆ. ಈ ವಿಶ್ವವು ಅಂತಿಮವಾಗಿ ನಾನು ಅದನ್ನು ಹಾಗೆ ಭಾವಿಸುತ್ತೇನೆಯೇ ಇಲ್ಲವೇ ಎಂಬುದನ್ನು ಅವಲಂಬಿಸಿರುವುದೀಗ ಅತ್ಯಂತ ಆಶ್ಚರ್ಯದ ಸಂಗತಿ. ಅದು ಇದೇ ಎಂದು ನೀವು ಭಾವಿಸಿದರೆ ಇದೆ, ಅದಿಲ್ಲ ಎಂದುಕೊಂಡರೆ ಇಲ್ಲ. ಅಂದರೆ ಮನುಷ್ಯನ ಈ ಮನೋಪ್ರಕ್ರಿಯೆಯ ಒಳಕ್ಕೆ ಆಳವಾಗಿ ಇಳಿದು ನೋಡಬೇಕಾದ ಅವಶ್ಯಕತೆಯಿದೆ. ನಮ್ಮ ಸ್ಥಿರೀಕರಣವು ಒಂದು ವಸ್ತುವಿನ ಅಸ್ತಿತ್ವದಲ್ಲೂ ನಮ್ಮ ನಿರಾಕರಣವು ಅದು ಕಣ್ಮರೆಯಾಗುವುದರಲ್ಲೂ ಪರ್ಯವಸಾನವಾಗುವ ಇನ್ನೊಂದು ಸಂದರ್ಭವಿದೆಯೇ? ಅಥವಾ ಈ ನಿರ್ಣಯವು ಕಲ್ಪನೆಯ ತುಂಡೇನು? ಈ ದಾರಿಯಲ್ಲಿ ನಡೆಯುವ ವಿಶ್ಲೇಷಣೆಯು ಖಂಡಿತವಾಗಿಯೂ ಸತ್ಯವನ್ನು ತೆರೆದು ತೋರುತ್ತದೆ. ಕತ್ತಲಿನಲ್ಲಿ ಹಗ್ಗವನ್ನು ನೋಡಿದಾಗ ಅಜ್ಞಾನದ ತಪ್ಪು ಗ್ರಹಿಕೆಯಿಂದಾಗಿ ಅದರ ಸ್ಥಾನದಲ್ಲಿ ಹಾವು ಕಾಣಿಸಿಕೊಳ್ಳುತ್ತದೆ. ಹಗ್ಗವೆಂಬ ಸತ್ಯವನ್ನು ಮರೆಮಾಡುತ್ತದೆ. ಏನಾದರೂ ಕಾರಣಕ್ಕಾಗಿ ಸತ್ಯವನ್ನು ತಿಳಿದುಕೊಂಡಾಗ ನೋಡುವವನು ಹೀಗೆ ಅಂದುಕೊಳ್ಳುತ್ತಾನೆ, ಇಲ್ಲಿ ಹಾವಿಲ್ಲ, ಇದೊಂದು ಹಗ್ಗ. ಹಾವು ಮಾಯವಾಗುತ್ತದೆ, ಏಕೆಂದರೆ ಅದು ಕೇವಲ ಮಿಥ್ಯೆಯಾಗಿತ್ತು. ಆದ್ದರಿಂದ ಆಲೋಚನೆ ಅಥವಾ ಭಾವನೆಗೆ ಹಾವನ್ನು ಸೃಷ್ಟಿಸುವ ಶಕ್ತಿ ಇದೆ, ಅದನ್ನು ನಾಶ ಮಾಡುವ ಶಕ್ತಿಯೂ ಇದೆ. ಸ್ಥಿರೀಕರಣವು ಸೃಷ್ಟಿಸುತ್ತದೆ, ನಿರಾಕರಣವು ನಾಶಪಡಿಸುತ್ತದೆ. ಎರಡೂ ಮಾನಸಿಕ ಪ್ರಕ್ರಿಯೆಗಳೇ ಆಲೋಚನೆಗಳು ಎಂದು ಅವನನ್ನು ವರ್ಗೀಕರಿಸಬಹುದು. ಬೇರೆ ಬೇರೆ ಮಟ್ಟಗಳು, ವರ್ಗಗಳು ಇದ್ದರೂ ಅವೆಲ್ಲವೂ ಆಲೋಚನೆಗಳೇ. ಈ ಆಲೋಚನೆಗಳು ಎಲ್ಲಿಂದ ಹುಟ್ಟಿ ಬರುತ್ತವೆ? ತಮಗೆ ತಾವೇ ಮೂಡಿಬರಲು ಅವಕ್ಕೆ ಸ್ವಾತಂತ್ರ್ಯವಿದೆಯೇ? ಈ ಪ್ರಶ್ನೆಗೆ ಉತ್ತರ ಬುದ್ಧಿ ಕರ್ಮಾನುಸಾರಿಣಿ. ನಮ್ಮ ಬುದ್ಧಿಯು ನಮ್ಮ ಕಾರ್ಯ ಚಟುವಟಿಕೆಗಳನ್ನು ಅನುಸರಿಸುತ್ತದೆ. ವ್ಯಕ್ತಿಯು ಬೆಳೆಸಿಕೊಳ್ಳುವ ಮೋಹ, ತನ್ನ ಕರ್ಮಗಳಿಗೆ ಅವನು ನಿರೀಕ್ಷಿಸುವ ಫಲ ಇವುಗಳಿಗೆ ಹೊಂದಿಕೊಂಡಂತೆ ಆಲೋಚನೆಗಳು ಉದಿಸುತ್ತವೆ. ಕರ್ಮಕ್ಕೆ ಮೊದಲ ಉದ್ದೇಶವೇ ನಾನು ಸಂತೋಷವನ್ನೂ ಸಾಮರಸ್ಯವನ್ನೂ ಪಡೆಯಬೇಕು ಎನ್ನುವುದು. ಈ ಉದ್ದೇಶವು ಜಗತ್ತು ಸತ್ಯ ಎಂಬ ಅಜ್ಞಾನಯುತ ಭಾವನೆಯಿಂದ ಮೂಡುತ್ತದೆ. ವಿವೇಕವಿಲ್ಲದ ಶಿಕ್ಷಣ, ವಿವೇಚನೆಯಿಲ್ಲದ ಬರಿಯ ವಿವೇಕ, ವಿಚಕ್ಷಣೆ ಇಲ್ಲದ ಕರ್ಮ, ವಿನಯವಿಲ್ಲದ ವಿದ್ವತ್ತು, ಅರ್ಹತೆಗಳಿಂದ ಸಮರ್ಥಿತವಾಗದ ಅಧಿಕಾರ, ಸತ್ಯದ ಆಧಾರವಿಲ್ಲದ ಹೇಳಿಕೆಗಳು, ಮಾಧುರ್ಯವಿಲ್ಲದ ಸಂಗೀತ, ಭಕ್ತಿಯ ಪೋಷಣೆಯಿಲ್ಲದ ಸ್ತೋತ್ರ, ಲೋಕಜ್ಞಾನ ಮತ್ತು ಸಚ್ಚಾರಿತ್ರ್ಯವಿಲ್ಲದ ವ್ಯಕ್ತಿ, ವಿನಯವಿಲ್ಲದ ವಿದ್ಯಾರ್ಥಿ, ಸ್ಫೂರ್ತಿಯನ್ನೊದಗಿಸದ ಪ್ರವಚನ, ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ.
ಧರ್ಮ ಗ್ರಂಥಗಳಿಂದ ಬಂದ ಜ್ಞಾನದ ಜೊತೆಗೆ ಅನುಭವದಿಂದ ವಿವೇಕವನ್ನು ಸಂಪಾದಿಸಬೇಕು. ವ್ಯಕ್ತಿಗತ ಅನುಭವವಿಲ್ಲದ ಜ್ಞಾನವು ವ್ಯರ್ಥ. ನಮ್ಮಲ್ಲಿ ನಿಂತಿರುವ ವಿವೇಕವು ನಿಂತ ನೀರಾದರೆ ಅದರಿಂದ ಉಪಯೋಗವಿಲ್ಲ. ಅದು ಕೇವಲ ಪಾಂಡಿತ್ಯದ ರೂಪವನ್ನು ಧರಿಸಿರುತ್ತದೆ. ಅಂತಹ ಜ್ಞಾನವನ್ನು ಆಚರಣೆಯ ಕಕ್ಷೆಗೆ ತಂದರೆ ಅದೀಗ ಪ್ರಶಂಸನೀಯ. ಧನವನ್ನು ಗಳಿಸಿ ಸಂಗ್ರಹಿಸಿಕೊಂಡಿದ್ದರೆ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸದೆ ಹೋದರೆ ಏನೂ ಪ್ರಯೋಜನವಿಲ್ಲ. ಹಾಗೆಯೇ ಕೇವಲ ಪುಸ್ತಕಗಳಿಂದ ಜ್ಞಾನವನ್ನು ಸಂಪಾದಿಸುವುದು ವ್ಯರ್ಥವಾದ ಪರಿಶ್ರಮ. ಜ್ಞಾನವು ಕಾರ್ಯರೂಪಕ್ಕೆ ಬಂದು ಮಾನವತೆಯ ಒಳಿತನ್ನು ಸಾಧಿಸುವಂತಿದ್ದರೆ ಮಾತ್ರ ಅದು ಸಾರ್ಥಕ್ಯ ಪಡೆಯುತ್ತದೆ. ಹೀಗೆ ಜ್ಞಾನವನ್ನು ಅನುಭವಕ್ಕೆ ಅನುವಾದಿಸುವುದು, ತಿಳಿದುಕೊಳ್ಳುವುದು, ಜ್ಞಾತುಂ ನೋಡುವುದು, ದ್ರಷ್ಟುಂ ಮತ್ತು ಪ್ರವೇಶಿಸುವುದು ಪ್ರವೇಷ್ಟುಂ ಎಂಬ 3 ಹಂತಗಳ ಮೂಲಕ ಹಾದು ಹೋದಾಗ ಮಾತ್ರ ಸಾಧ್ಯ. ಮೊದಲು ಶಾಸ್ತ್ರ ಗ್ರಂಥಗಳು ಒಳಗೊಂಡಿರುವ ಅಮೂಲ್ಯ ಸತ್ಯಗಳನ್ನು ಆ ಕ್ಷೇತ್ರದಲ್ಲಿ ಪರಿಣತರಾದವರಿಂದ ಕೇಳಿ ತಿಳಿದುಕೊಳ್ಳಲು ಕಲಿಯಬೇಕು. ಅವುಗಳ ಬಗೆಗೆ ಕೇಳಿದಾಗ ಸಹಜವಾಗಿಯೇ ಅವುಗಳಲ್ಲಿ ಆಸಕ್ತಿಯುಂಟಾಗುತ್ತದೆ. ಆಮೇಲೆ ಯಾವ ಬೆಲೆ ತೆತ್ತಾದರೂ ಸರಿ ಆ ಸತ್ಯಗಳನ್ನು ನೀವೇ ಮನಗಾಣಲು ಒತ್ತಡ ನಿಮ್ಮಲ್ಲುಂಟಾಗುತ್ತದೆ. ಜ್ಞಾನದ ಮೊದಲನೇ ಹಂತ ಇದು. ಎರಡನೆಯ ಹಂತದಲ್ಲಿ ನೀವು ಸರಿಯಾದ ಧರ್ಮ ಗ್ರಂಥಗಳನ್ನು ಅವು ಎಲ್ಲೇ ಇರಲಿ ಬಹು ಜಾಗರೂಕತೆಯಿಂದ ಪರಿಶೀಲಿಸಿ ಪರೀಕ್ಷಿಸಿ ಸಂಗ್ರಹಿಸುತ್ತೀರಿ. ನೀವೇ ಓದಿ ನೇರವಾಗಿ ಮನಗಾಣುತ್ತೀರಿ. ಪಟ್ಟಾಗಿ ಕುಳಿತು ವಿಚಾರ ಮಾಡುವಿರಿ, ಗ್ರಹಿಸಿ ಸಂತೋಷ ಪಡುವಿರಿ. ಕೆಲವು ಮಹತ್ವದ ಸತ್ಯಗಳನ್ನು ತಿಳಿದುಕೊಂಡ ತೃಪ್ತಿ ನಿಮ್ಮದಾಗುತ್ತದೆ. ಇದು ದರ್ಶನದ ಎರಡನೆಯ ಹಂತ. ಮೊದಲಿನೆರಡು ಹಂತಗಳಲ್ಲಿ ಪ್ರಗತಿ ಸಾಧಿಸಿದರೆ ಸಾಲದು. ನೋಡಿದ್ದನ್ನು ತಿಳಿದಿದ್ದನ್ನು ಅನುಭವಿಸಬೇಕು. ಅನುಭವದ ಕ್ಷೇತ್ರವನ್ನು ಪ್ರವೇಶಿಸಿದಾಗ ಆದರ್ಶದೊಂದಿಗೆ ಸಂಪೂರ್ಣವಾಗಿ ಬೆರೆಯಬೇಕು. ಆಹಾರವನ್ನು ಸೇವಿಸಿದೊಡನೆಯೇ ಮಲಗಿದರೆ ಅಜೀರ್ಣವಾಗುತ್ತದೆ. ಅದಕ್ಕೆ ಬದಲು ನಿರ್ದಿಷ್ಟ ಪ್ರಮಾಣದ ಆಹಾರವನ್ನು ಪ್ರತಿದಿನವೂ ಸೇವಿಸಿ ದೈಹಿಕವಾಗಿ ಸ್ವಲ್ಪ ಶ್ರಮ ಪಡುತ್ತಿದ್ದರೆ ತಿಂದದ್ದು ಅರಗಿ ರಕ್ತವಾಗಿ ಪರಿವರ್ತಿತವಾಗಿ ದೇಹಕ್ಕೆ ಪೋಷಣೆಯನ್ನು ನೀಡುತ್ತದೆ. ಅದೇ ರೀತಿಯಲ್ಲಿ ನಾವು ಏನನ್ನು ತಿಳಿದುಕೊಂಡಿದ್ದೇವೋ ನೋಡಿದ್ದೇವೋ ಅದನ್ನು ಅನುಭವವಾಗಿ ಅನುವಾದಿಸಿಕೊಳ್ಳಬೇಕು. ಅದು ಅರಗಿ ನಮ್ಮ ದೇಶದ ಪ್ರಗತಿಗೂ ಮಾನವ ಕುಲದ ಕಲ್ಯಾಣಕ್ಕೂ ಉಪಯೋಗವಾಗಬೇಕು. ಗ್ರಂಥಗಳಿಂದ ಭಾಗಗಳನ್ನು ಬಾಯಿ ಪಾಠ ಮಾಡಿ ಉಪನ್ಯಾಸಗಳನ್ನು ನೀಡುವುದು ಸುಲಭ. ಬರಿದೆ ಪುಸ್ತಕಗಳನ್ನು ಓದಿ ಪಡೆಯುವ ಜ್ಞಾನವು ಪುಸ್ತಕ ಜ್ಞಾನ. ಅದು ಬಹು ಸಾಮಾನ್ಯ ಮಟ್ಟದ ಜ್ಞಾನ. ಏನನ್ನು ಕೇಳಿದಿರೋ ನೋಡಿದಿರೋ ಅರ್ಥ ಮಾಡಿಕೊಂಡಿರೋ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಆಚರಣೆಯಲ್ಲಿ ತರಬೇಕು. ಇದು ಪ್ರವೇಶದ ಹಂತ. ಪ್ರಾಚೀನ ಶಾಸ್ತ್ರ ಗ್ರಂಥಗಳಲ್ಲಿ ಹಲವು ಅಮೂಲ್ಯ ಸತ್ಯಗಳು ತುಂಬಿವೆ. ಅವುಗಳಲ್ಲಿ ಬೆಲೆ ಕಟ್ಟಲಾಗದ ರತ್ನಗಳು ಹುದುಗಿವೆ. ಪರಮಾಣುವನ್ನು ಕುರಿತು ಅನೇಕ ವೈಜ್ಞಾನಿಕ ಸಿದ್ಧಾಂತಗಳೂ ಅವುಗಳಲ್ಲಿವೆ. ವಿದ್ಯಾರ್ಥಿಗಳು ಸುಪ್ತವಾಗಿರುವ ಈ ಸತ್ಯಗಳನ್ನು ಹೊರಗೆಳೆದು ಅವುಗಳನ್ನು ಮಾನವ ಕಲ್ಯಾಣಕ್ಕಾಗಿ ವಿನಿಯೋಗಿಸಬೇಕು. ಇದುವರೆಗೂ ಕಂಡು ಹಿಡಿದಿರದ ಸತ್ಯಗಳನ್ನು ಹುಡುಕಿ ಹೊರತರಲು ಒತ್ತಡವೂ ದೃಢ ನಿರ್ಧಾರವೂ ಇರಬೇಕು. ಪ್ರವಚನಗಳನ್ನು ನೀಡುವುದರಲ್ಲಿ, ಚರ್ಚಾ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳುವುದರಲ್ಲಿ ತೃಪ್ತಿ ಹೊಂದಬಾರದು. ಅಸಲಿ ವಿಚಾರ ಶಕ್ತಿಯನ್ನು ಹೊಂದಿರುವವರು ಸ್ವಲ್ಪ ಮಟ್ಟಿಗೆ ನಿಜವಾದ ಜ್ಞಾನವನ್ನು ಅರಗಿಸಿಕೊಳ್ಳಲು ಶಕ್ತರಾಗುತ್ತಾರೆ. ತೇಲಿಕೆಯ ಜ್ಞಾನದಿಂದ ಏನೂ ಪ್ರಯೋಜನವಿಲ್ಲ. ಪ್ರತ್ಯಕ್ಷ ಅನುಭವದಿಂದ ಬರುವ ಜ್ಞಾನವನ್ನು ಮೀರಿಸುವಂಥದ್ದು ಬೇರೆ ಯಾವುದೂ ಇಲ್ಲ. ಪರಿಶ್ರಮ, ಆಸಕ್ತಿ, ನಿರ್ಧಾರ ಹಾಗೂ ಪಟ್ಟು ಹಿಡಿದು ನುಗ್ಗುವ ಪ್ರವೃತ್ತಿಗಳಿಂದ ಅದನ್ನು ಸಂಪಾದಿಸಬೇಕು. ಅದನ್ನು ತಾಂತ್ರಿಕ ಪ್ರಗತಿಗಾಗಿ, ಉತ್ಪಾದನೆಯನ್ನು ಹೆಚ್ಚಿಸಿ ದೇಶಕ್ಕೆ ಒಳಿತು ಮಾಡುವ ಸಲುವಾಗಿ ವಿನಿಯೋಗಿಸಬೇಕು. ಅನುಭವದಿಂದ ವಿವೇಕವನ್ನು ಪಡೆಯುವುದು ಅಗತ್ಯ. ಆದರೆ ವಿವೇಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಅಷ್ಟೇ ಅಗತ್ಯ. ಅದನ್ನು ಬೆಳೆಸಿಕೊಂಡು ದೇಶದ ಒಳಿತಿಗಾಗಿ ಉಪಯೋಗಿಸಬೇಕು. ವಿವೇಚನೆ ಇಲ್ಲದ ಶಿಕ್ಷಣ, ವಿಚಕ್ಷಣೆ ಇಲ್ಲದ ವಿವೇಕ ಇವು ಉಪಯುಕ್ತವಲ್ಲ. ಶಿಕ್ಷಣ ಬೇರೆ, ವಿವೇಚನಾ ಶಕ್ತಿ ಬೇರೆ.
ಒಳಿತನ್ನು ಕೆಡುಕಿನಿಂದ ಪ್ರತ್ಯೇಕಗೊಳಿಸಿ ಒಂದು ಗೊತ್ತಾದ ಪರಿಸ್ಥಿತಿಯಲ್ಲಿ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯ ನೀಡಬೇಕೆಂಬುದನ್ನು ನಿರ್ಧರಿಸುವ ಶಕ್ತಿಯನ್ನು ವಿವೇಚನೆ ನಮಗೆ ಕೊಡುತ್ತದೆ. ವಿವೇಚನೆಯೂ ವಿವೇಕದ ಒಂದು ಅಂಗಾಂಶವೇ. ಅದಿಲ್ಲದೆ ವ್ಯಕ್ತಿಯು ಸರಿಯಾದ ಹಾದಿಯಲ್ಲಿ ನಡೆಯಲಾರನು. ಎಲ್ಲ ಕಾರ್ಯಗಳಲ್ಲಿಯೂ ವಿವೇಚನೆಯನ್ನು ಪ್ರದರ್ಶಿಸುವುದು ನಿಜವಾದ ಬುದ್ಧಿವಂತಿಕೆ. ಪರಮಾಣು ಶಕ್ತಿಯ ಬಗೆಗೆ ಸಂಶೋಧನೆಗಳನ್ನು ನಡೆಸುವುದರ ಮೂಲಕ ಇಡೀ ಜಗತ್ತನ್ನು ಒಂದು ಕ್ಷಣದಲ್ಲಿ ಬೂದಿಯ ಗುಡ್ಡೆಯನ್ನಾಗಿ ಮಾಡಿಬಿಡುವ ಸಾಮರ್ಥ್ಯವುಳ್ಳ ಮಾರಕಾಸ್ತ್ರಗಳನ್ನು ಕಂಡುಹಿಡಿಯಬಹುದು. ಅದೇ ಪರಮಾಣು ಶಕ್ತಿಯನ್ನೇ ಮಿಲೆಯಗಟ್ಟಲೆ ಕಿಲೋವಾಟ್ ವಿದ್ಯುತ್ ತಯಾರಿಸಲು, ಕೈಗಾರಿಕೆಗಳಿಗೆ, ವ್ಯವಸಾಯಕ್ಕೆ ಅದನ್ನು ಉಪಯೋಗಿಸಿ ಭೂಮಿಯನ್ನು ಒಂದು ನಗುವ ತೋಟವನ್ನಾಗಿ ಪರಿವರ್ತಿಸಲೂಬಹುದು. ವಿದ್ಯಾವಂತನಾದ ವ್ಯಕ್ತಿಯು ಈ ವಿಚಾರಗಳಲ್ಲಿ ವಿವೇಚನೆಯನ್ನು ಉಪಯೋಗಿಸಿ ಸರಿಯಾದ ಕಾರ್ಯವನ್ನು ಮಾಡಬೇಕು. ಮನುಷ್ಯನು ಕೈಗೊಳ್ಳುವ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳು ವಿನಾಶಕ್ಕೆ ದಾರಿ ಮಾಡುವ ದುರುದ್ದೇಶಗಳಿಂದ ಕೂಡಿರಬಾರದು. ಉತ್ಪಾದನೆಯನ್ನು ಅಧಿಕಗೊಳಿಸಿ ಮಾನವ ಕಲ್ಯಾಣವನ್ನು ಸಾಧಿಸಲು ಅವುಗಳನ್ನು ಉಪಯೋಗಿಸುವಂತೆ ವಿವೇಚನೆಯು ದಾರಿ ತೋರಿಸುತ್ತದೆ. ವಿವೇಕ ಮತ್ತು ವಿವೇಚನೆಗಳಿರುವ ಮನುಷ್ಯನನ್ನು ಅವನಿಗೆ ಐಶ್ವರ್ಯ, ಅಧಿಕಾರ, ಸ್ಥಾನಮಾನಗಳು ಇರದೇ ಹೋದರೂ ಗೌರವಿಸುತ್ತಾರೆ, ಕೊಂಡಾಡುತ್ತಾರೆ. ವಿವೇಕ ವಿವೇಚನೆಗಳಿಲ್ಲದವನು ದೊಡ್ಡ ಶಿಕ್ಷಣ ತಜ್ಞನಾಗಿರಬಹುದು, ಪ್ರಸಿದ್ಧ ವಿಜ್ಞಾನಿಯಾಗಿರಬಹುದು ಅಥವಾ ಲಕ್ಷಾಧಿಪತಿಯಾಗಿರಬಹುದು. ಆದರೆ ಆಧ್ಯಾತ್ಮಿಕವಾಗಿ ಮಾತ್ರ ಅವನು ಎಂದೂ ವಿಕಾಸಗೊಳ್ಳುವುದಿಲ್ಲ. ವಿವೇಕ ವಿವೇಚನೆಗಳಿಲ್ಲದವನಿಗೆ ಕೊನೆಗೆ ಧರ್ಮ ಯಾವುದು, ಅಧರ್ಮ ಯಾವುದು ಎಂಬುದೂ ತಿಳಿಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಾತ್ವಿಕವಾಗಿ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಅಲ್ಲಿಗೆ ಸುಮ್ಮನಾಗದೆ ವಿವೇಕ ವಿವೇಚನೆಗಳನ್ನು ಬೆಳೆಸಿಕೊಳ್ಳಬೇಕು. ವಿವೇಕದ ಜೊತೆಗೆ ದೂರದೃಷ್ಟಿಯನ್ನು ಬೆಳೆಸಿಕೊಂಡು ಅದನ್ನು ಸಮಾಜದ ಉದ್ಧಾರಕ್ಕಾಗಿ ಬಳಸಬೇಕು. ವಿವೇಕ, ವಿವೇಚನೆ ಮತ್ತು ಅನುಭವಗಳ ಜೊತೆಗೆ ಅವನಲ್ಲಿ ಸ್ಫೂರ್ತಿದಾಯಕವಾದ ಲೋಕಜ್ಞಾನವಿರಬೇಕು. ಅದನ್ನು ಪುಸ್ತಕಗಳಿಂದ ಪಡೆಯುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಅವನು ವ್ಯಾಪಕವಾಗಿ ದೇಶ ಸಂಚಾರ ಮಾಡಬೇಕು. ಆದ್ದರಿಂದಲೇ ನಮ್ಮ ಪ್ರಾಚೀನರು ತೀರ್ಥಯಾತ್ರೆ ಹೋಗುತ್ತಿದ್ದರು. ವಿವಿಧ ಪವಿತ್ರ ಕ್ಷೇತ್ರಗಳನ್ನು ನೋಡಿ ಅಲ್ಲಿರುವ ಮಹಾತ್ಮರ ಪಾದ ಸ್ಪರ್ಶ ಮಾಡಿ ಅವರೊಂದಿಗೆ ಮಾತನಾಡಿ ಧನ್ಯರಾಗುತ್ತಿದ್ದರು. ಭಗವಂತನ ಈ ರಮ್ಯಾದ್ಭುತ ಸೃಷ್ಟಿಯ ಅನೇಕಾನೇಕ ದೃಶ್ಯಗಳನ್ನು, ವಸ್ತುಗಳನ್ನು ನೋಡಿ ಅವರು ಪಾಠ ಕಲಿಯುತ್ತಿದ್ದರು. ಜ್ಞಾನದಾನ ಮಾಡುವ ಅಮೂಲ್ಯ ಪಾಠಗಳನ್ನು ಕೊಡುವ ಅಸಂಖ್ಯಾತ ವಸ್ತುಗಳು ನಿಸರ್ಗದಲ್ಲಿವೆ. ಲೋಕಜ್ಞಾನದ ಬೆಳವಣಿಗೆ ಎಂದರೆ ಅಂತಹ ವಸ್ತುಗಳ ಮೂಲ ಮತ್ತು ಸ್ವರೂಪಗಳನ್ನು ಕುರಿತು ಆಲೋಚನೆ ಮಾಡುವುದು. ಒಬ್ಬನು ಇತಿಹಾಸ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಮಹತ್ವವನ್ನು ಗ್ರಹಿಸಿ ಅದನ್ನು ಪ್ರಸಾರ ಮಾಡಬಹುದು. ಅಂತಹ ಪ್ರಸಾರ ಕಾರ್ಯವನ್ನು ಕೈಗೊಳ್ಳ ಬಯಸುವವನು ಮೊದಲು ಆತ್ಮಸ್ವರೂಪವನ್ನು ಗ್ರಹಿಸಬೇಕು. ಈ ಜಗತ್ತಿನಲ್ಲಿ ಭೌತವಿಜ್ಞಾನ, ಸಂಗೀತ, ಸಾಹಿತ್ಯ, ಕಲೆ, ಗಣಿತ ಮೊದಲಾದ ಹಲವು ಶಿಕ್ಷಣ ಶಾಖೆಗಳಿವೆ. ಜ್ಞಾನದ ಈ ಹಲವು ರೂಪಗಳಲ್ಲಿ ಆತ್ಮಜ್ಞಾನವು ಪರಮೋನ್ನತವಾದದ್ದು. ಅದನ್ನು ಗಳಿಸದ ವ್ಯಕ್ತಿಯು ಶಾಂತಿಯನ್ನು ಸವಿಯಲಾರನು. ಅವನಿಗೆ ಪ್ರಪಂಚದಲ್ಲಿ ಕೀರ್ತಿ ಪ್ರಸಿದ್ಧಿಗಳು ಧಾರಾಳವಾಗಿ ಒದಗಬಹುದು. ಆದರೆ ಆತ್ಮಜ್ಞಾನವಿಲ್ಲದೆ ಸಂತೋಷವು ಅವನ ಅನುಭವಕ್ಕೆ ಬರುವುದಿಲ್ಲ. ಆತ್ಮಜ್ಞಾನ, ಭಗವದರಿವು, ಆಧ್ಯಾತ್ಮಿಕ ಜ್ಞಾನ ಈ ಉಕ್ತಿಗಳು ಆತ್ಮ ಮತ್ತು ಭಗವಂತನ ಪೂರ್ಣ ಜ್ಞಾನವನ್ನು ಬೆಳೆಸುವ ವಿವೇಕವನ್ನು ಸೂಚಿಸುತ್ತವೆ. ಯಾವುದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಂಡಂತಾಗುವುದೋ ಅದೇ ಆತ್ಮಜ್ಞಾನ. ಆತ್ಮಜ್ಞಾನವುಳ್ಳ ವ್ಯಕ್ತಿಯು ಸರ್ವಜ್ಞನಾಗಿದ್ದಾನೆ ಎಂದು ಹೇಳಬಹುದು. ಲೌಕಿಕವಾದ ಧರ್ಮ ನಿರಪೇಕ್ಷವಾದ ವಿದ್ಯೆಯು ನಮಗೆ ಪರಮೋನ್ನತ ಶಾಂತಿಯನ್ನು ನೀಡುವುದಿಲ್ಲ. ಆತ್ಮಜ್ಞಾನವನ್ನು ಸಾಧಿಸಲು ಶ್ರಮಿಸಬೇಕು. ಅದನ್ನು ಮನೋಪರಿಶುದ್ಧಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಮನೋಪರಿಶುದ್ಧಿಯು ಸತ್ಕಾರ್ಯಗಳಿಂದ, ಪುಣ್ಯ ಕರ್ಮಗಳಿಂದ, ದಾನ ಧರ್ಮಗಳು, ಕರುಣೆ, ಭಕ್ತಿಗಳಿಂದ ಉಂಟಾಗುತ್ತದೆ. ಭಗವಂತನಿಗೆ ಅರ್ಪಿಸಿದ ನಿಷ್ಕಾಮ ಕರ್ಮವು ಹೃದಯವನ್ನು ಪರಿಶುದ್ಧಗೊಳಿಸುತ್ತದೆ. ವಿವೇಕ ಸೂರ್ಯನು ಶುದ್ಧ ಹೃದಯದಲ್ಲಿ ಬೆಳಗುತ್ತಾನೆ. ಆ ವಿವೇಕೋದಯವೇ ಮಾನವನನ್ನು ದೈವತ್ವದ ನೆಲೆಗೆ ಏರಿಸುವಂಥದು.
ಪರಮೋನ್ನತ ದೇವತ್ವದ ನೆಲೆಯನ್ನು ಸಾಧಿಸಲು ಮನುಷ್ಯನು ಪ್ರಯತ್ನಿಸಬೇಕು. ಈ ಪರಿಶ್ರಮವು ಮೊದಲನೆಯ ಅಂಶ. ಭಗವಂತನ ಕೃಪೆ ಎರಡನೆಯ ಅಂಶ. ಯಾರು ಬೇಕಾದರೂ ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬಹುದು, ಪಡೆಯಬಹುದು. ಗಂಡಸರು, ಹೆಂಗಸರು, ಶ್ರೀಮಂತರು, ಬಡವರು ಎಲ್ಲರೂ ತಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನದ ಬೆಳಕನ್ನು ಹಚ್ಚಿಕೊಳ್ಳಲು ಅರ್ಹರಾಗಿದ್ದಾರೆ. ಜನಾಂಗ ಮತ್ತು ಧರ್ಮಗಳ, ಜಾತಿ ಮತ್ತು ಪಂಥಗಳ ವಿವಕ್ಷೆ ಇಲ್ಲಿ ಬರುವುದಿಲ್ಲ. ಲೌಕಿಕ ಶಿಕ್ಷಣವಿಲ್ಲದೆ ಹೋದರೆ, ಭೌತಿಕ ವಿಜ್ಞಾನಗಳ ಆಧಾರವಿಲ್ಲದೆ ಹೋದರೆ, ಜಾಗತಿಕ ವಿಷಯಗಳಲ್ಲಿ ಪರಿಣತಿಗೊಳಿಸದೆ ಹೋದರೆ ಏನೂ ಬಾಧಕವಿಲ್ಲ. ಆಧುನಿಕ ಪ್ರಪಂಚದಲ್ಲಿ ಈ ಆತ್ಮಜ್ಞಾನವನ್ನು ಸಂಪಾದಿಸುವುದು ಅಷ್ಟು ಸುಲಭವಲ್ಲ. ಆದರೆ ಹತಾಶೆಯಿಂದ ವ್ಯಕ್ತಿಯು ಪ್ರಯತ್ನವನ್ನು ಕೈಬಿಡಬಾರದು. ಕೆಲವರು ಲೌಕಿಕ ಶಿಕ್ಷಣವನ್ನು ಬಲಿ ಕೊಟ್ಟು ಪಟ್ಟು ಹಿಡಿದು ಆಧ್ಯಾತ್ಮಿಕ ಜ್ಞಾನವನ್ನು ಅರಸುತ್ತಾರೆ. ಇದೂ ಅಪೇಕ್ಷಣೀಯವಲ್ಲ. ಅವರು ಎರಡನ್ನೂ ಕಳೆದುಕೊಂಡು ನಡುವಂತರದಲ್ಲಿ ಗೊತ್ತು ಗುರಿಯಿಲ್ಲದೆ ಅಲೆದಾಡುತ್ತಾರೆ. ಅಂತಹ ಸ್ಥಿತಿಯೂ ವಿಹಿತವಾದುದಲ್ಲ. ಲೌಕಿಕ ಶಿಕ್ಷಣವನ್ನು ತಿರಸ್ಕರಿಸಕೂಡದು. ಲೌಕಿಕ ವಿದ್ಯೆಯ ಮೇಲೆ ಪ್ರಭುತ್ವವನ್ನು ಸಾಧಿಸುತ್ತಿರುವಂತೆಯೇ ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ಅದರಿಂದ ಲಾಭವಿದೆ. ಆದ್ದರಿಂದ ತರುಣರು ಪ್ರತಿದಿನವೂ ಸ್ವಲ್ಪ ಸಮಯವನ್ನಾದರೂ ಭಗವದ್ಧ್ಯಾನದಲ್ಲಿ ಕಳೆಯಬೇಕು. ತರುಣರು ಕಾರ್ಯಶೀಲರಾಗಬೇಕು ಮತ್ತು ನವಭಾರತದ ನಿರ್ಮಾಣಕ್ಕಾಗಿ, ಸಂತೋಷಭರಿತವಾದ ಶಾಂತಿಯುತ ಜಗತ್ತಿಗಾಗಿ ತಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಉಪಯೋಗಿಸಬೇಕು. ಅವರು ಅಧಿಕಾರ ಮೋಹವನ್ನು ತೊರೆಯಬೇಕು. ಭ್ರಷ್ಟಾಚಾರ ಮತ್ತು ಅನೈತಿಕತೆಗಳನ್ನು ಕಿತ್ತೆಸೆಯುವ ಹಂಬಲ, ಕಷ್ಟಪಟ್ಟು ಕೆಲಸ ಮಾಡುವ ಬಯಕೆ ಇವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೃದಯದಲ್ಲೂ ಬೇರೂರಬೇಕು. ಭಾರತ ಮಾತೆಯ ಭವಿಷ್ಯವು ಅವರನ್ನು ಅವಲಂಬಿಸಿದೆ. ಆಕೆ ಅವರಿಗಾಗಿ ಕಾಯುತ್ತಿದ್ದಾಳೆ. ತಾಯಿಯ ಸೇವೆ ಮಾಡಿ ಅವಳನ್ನು ಸಂತೋಷಪಡಿಸುವುದು ಹೇಗೆ ಮಕ್ಕಳ ಕರ್ತವ್ಯವೋ, ಹಾಗೆಯೇ ಭಾರತ ಮಾತೆಯ ಪ್ರತಿಯೊಂದು ಮಗುವಿನ ಕರ್ತವ್ಯ ಆಕೆಯನ್ನು ಸಂತೋಷಪಡಿಸುವುದು. ತಾಯಿ ನಾಡಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಪವಿತ್ರ ಆದರ್ಶವಾಗಬೇಕು. ಸಮಸ್ತ ಭಾರತೀಯರ ಕರ್ತವ್ಯ ಭಾರತ ಮಾತೆಯ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಳ್ಳುವುದು. ಅದನ್ನು ದೇಶನೀತಿ ಎಂದು ಕರೆಯಬಹುದು. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ರಾಷ್ಟ್ರೀಯ ಭಾವೈಕ್ಯದ ಏಕತೆಯ ವ್ಯಾಪಕ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ಶೀಲವಿಲ್ಲದ ವ್ಯಕ್ತಿಯು ತನ್ನನ್ನು ಉದ್ಧರಿಸಿಕೊಳ್ಳಲಾರನು, ದೇಶಕ್ಕೂ ಯಾವ ಪ್ರಯೋಜನವಾಗಲಾರನು. ತ್ಯಾಗವು ಶೀಲದ ಒಂದು ಅಂಶ. ಅದು ತರುಣರು ಬೆಳೆಸಿಕೊಳ್ಳಬೇಕಾದ ಗುಣ. ದಾನಶೀಲತೆ, ಔದಾರ್ಯಯುತ ಕಾರ್ಯಗಳೇ ತ್ಯಾಗ ಎಂದು ಅನೇಕ ವೇಳೆ ಭಾವಿಸಲಾಗುತ್ತದೆ. ಆದರೆ ದಾನಶೀಲತೆಗೂ ತ್ಯಾಗಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ದಾನಪರರಾದ ಜನರು ತಮ್ಮಲ್ಲಿರುವ ಅಪಾರ ಸಂಪತ್ತಿನ ಒಂದು ತುಣುಕನ್ನು ಇತರರಿಗೆ ದಾನ ಮಾಡುತ್ತಾರೆ. ಭೂದಾನ, ಅನ್ನದಾನ, ಶ್ರಮದಾನ, ವಿದ್ಯಾದಾನ ಇವೆಲ್ಲ ಈ ವರ್ಗಕ್ಕೆ ಸೇರುತ್ತವೆ. ಈ ದಾನ ಕಾರ್ಯಗಳಿಂದ ವ್ಯಕ್ತಿಯು ತನ್ನಲ್ಲಿರುವ ಸಮಸ್ತವನ್ನೂ ಬಿಟ್ಟುಕೊಡಲು ಎಂದಿಗೂ ಸಾಧ್ಯವಿಲ್ಲ. ದಾನ ಮಾಡದೆ ಹೋದರೆ ಯಾರೂ ದರಿದ್ರನೆಂದು ಶಾಪ ಹಾಕುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋಗಿ ಕೆಲವರು ನ್ಯಾಯಯುತವೂ ಅಗತ್ಯವೂ ಆದುದನ್ನು ತಮಗೆ ಉಳಿಸಿಕೊಂಡು ಮಿಕ್ಕುದನ್ನು ಸಮಾಜಕ್ಕೆ ಕೊಡುತ್ತಾರೆ. ಅಂಥವರಿಗೆ ಜಗತ್ತಿನಲ್ಲಿ ತುಂಬ ಗೌರವ, ಮರ್ಯಾದೆ. ನಮ್ಮ ಸೊತ್ತು ಸೊದೆಯ ವರಮಾನದ ಒಂದು ಭಾಗವನ್ನು ಬಡವರಿಗೆ, ಅಸಹಾಯಕರಿಗೆ ನೀಡತಕ್ಕದ್ದು ಎಂದು ಶಾಸ್ತ್ರಗಳು ವಿಧಿಸಿವೆ. ಈ ಆದೇಶವನ್ನು ತಿರಸ್ಕರಿಸಿ ವ್ಯಕ್ತಿಯು ಸ್ವಾರ್ಥದಿಂದ ಅನ್ಯಾಯಯುತವಾಗಿ ಅಧಾರ್ಮಿಕ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬಾರದು. ದುರಾಶಾಪೀಡಿತ ಹಣಹದ್ದಾಗಬಾರದು. ಅಂತಹ ಜಿಪುಣನು ಅವನತಿ ಹೊಂದುತ್ತಾನೆ, ಅಪಾಯಕ್ಕೆ ಸಿಲುಕುತ್ತಾನೆ. ಅದು ಅನಿವಾರ್ಯವಾಗುತ್ತದೆ. ಅನ್ಯಾಯದ ವಿಧಾನದಿಂದ ಸಂಗ್ರಹಿಸಿಟ್ಟುಕೊಂಡ ಸಂಪತ್ತು ಬಡವರ ಬೆವರನ್ನು ಶೋಷಿಸಿರುವುದರ ಫಲ.
ತರುಣರು ಅಂತಹ ಅನ್ಯಾಯ ಜೀವನದ ಗುಲಾಮರಾಗಬಾರದು. ಶೋಷಣೆಯನ್ನು ತಮ್ಮ ಜೀವನ ವಿಧಾನವನ್ನಾಗಿ ಆರಿಸಿಕೊಳ್ಳಬಾರದು. ಅಂತಹ ಸ್ವಾರ್ಥಪೂರಿತ ಶೋಷಕ ಜೀವನವನ್ನು ಭಗವಂತನೂ ಕ್ಷಮಿಸುವುದಿಲ್ಲ. ತಾನೂ ಸವಿಯದೆ ಇತರರಿಗೂ ಕೊಡದೆ ಸಂಪತ್ತನ್ನು ಸುಮ್ಮನೆ ಸಂಗ್ರಹಿಸಿಟ್ಟುಕೊಳ್ಳುವವನು ಮರಣಾನಂತರ ತಿರಸ್ಕೃತನಾಗುತ್ತಾನೆ. ಅಂತಹವರ ಸಂತಾನವೂ ತಿರಸ್ಕಾರಕ್ಕೆ ಒಳಗಾಗುತ್ತದೆ. ಸಂಚಿತ ಧನಕ್ಕೆ 4 ಜನರು ವಾರಸುದಾರರಾಗುತ್ತಾರೆ. ಮೊದಲನೆಯದು ದಾನ, ಎರಡನೆಯವನು ನಾಡಿನ ಅರಸ, ಮೂರನೆಯದು ಅಗ್ನಿ ಮತ್ತು ನಾಲ್ಕನೆಯವನು ಕಳ್ಳ. ಮೊದಲನೆಯ ವಾರಸಾದ ದಾನಕ್ಕೆ ಸಿಂಹಪಾಲು ಹೋಗಬೇಕು. ವಿದ್ಯಾರ್ಥಿಗಳು ಈ ಗಹನ ಸತ್ಯದ ಮಹತ್ವವನ್ನು ಗುರುತಿಸಬೇಕು. ತಾವು ಸಂಪಾದಿಸುವುದನ್ನು ಮಾನವ ಕಲ್ಯಾಣಕ್ಕಾಗಿ ವಿನಿಯೋಗಿಸಬೇಕು. ತ್ಯಾಗವೆನ್ನುವುದು ಅತ್ಯುನ್ನತವಾದ ಹಂತ. ನಿಜವಾದ ತ್ಯಾಗ ಭಾವನೆ ಇರುವವನು ಯಾವುದೇ ಸಂಕೋಚವಿಲ್ಲದೆ, ಹಿಂದು ಮುಂದು ನೋಡದೆ, ನಗು ನಗುತ್ತಾ ಸಂತೋಷವಾಗಿ ತನಗೆ ತುಂಬ ಪ್ರಿಯವಾದುದನ್ನೂ ತನ್ನಲ್ಲಿರುವ ಅಮೂಲ್ಯವಾದುದನ್ನೂ ಇತರರಿಗೆ ಕೊಡುತ್ತಾನೆ. ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಿಸಿ ಬಿಡುವುದೀಗ ನಿಜವಾದ ತ್ಯಾಗ. ತ್ಯಾಗಿಯು ಸಂದರ್ಭ ಬಂದರೆ ತನ್ನ ದೇಹವನ್ನು ಒಂದು ಹುಲ್ಲು ಕಡ್ಡಿಗೆ ಸಮನೆಂದು ಪರಿಗಣಿಸಿ ಕೊಟ್ಟು ಬಿಡಲು ಸಿದ್ಧನಾಗಿರುತ್ತಾನೆ. ತ್ಯಾಗವೆಂದರೆ ಚಿನ್ನ, ಬೆಳ್ಳಿ ಮತ್ತಿತರ ವಸ್ತುಗಳನ್ನು ಕೊಡುವುದಕ್ಕಿಂತಲೂ ಮೇಲಾದದ್ದು. ಅನೇಕ ಜನ್ಮಗಳಿಂದ ಸಂಗ್ರಹವಾಗಿ ಬಂದಿರುವ ಈರ್ಷ್ಯೆ, ಅಸೂಯೆ, ದ್ವೇಷ, ಕ್ರೋಧ ಈ ಕೆಟ್ಟ ಗುಣಗಳನ್ನು ತೊರೆಯಬೇಕು. ತ್ಯಾಗ ಮಾಡುವುದರಿಂದ ದೊರಕುವ ಆನಂದಕ್ಕೆ ಎಣೆಯೇ ಇಲ್ಲ. ತ್ಯಾಗಿಗಳೀಗ ಅಮೃತ ಪುತ್ರರು, ಏಕೆಂದರೆ ಅವರು ಎಂದೆಂದೂ ಬದುಕಿರುತ್ತಾರೆ. ನಮ್ಮ ಪುರಾಣೇತಿಹಾಸಗಳನ್ನು ಓದಿದರೆ ಅಂತಹ ತ್ಯಾಗ ಮನೋಧರ್ಮವನ್ನು ಪ್ರದರ್ಶಿಸಿದ ಅಸಂಖ್ಯಾತ ಮಹಾತ್ಮರನ್ನು ನಾವು ನೋಡುತ್ತೇವೆ. ಶಿಬಿ, ಬಲಿ ಮೊದಲಾದ ಚಕ್ರವರ್ತಿಗಳು, ದಧೀಚಿ, ಕರ್ಣ ಮೊದಲಾದ ನಾಯಕರು ಆ ಉಜ್ವಲ ಪಂಕ್ತಿಗೆ ಸೇರಿದವರು. ಇಂದು ನಮಗೆ ರಾಜಕೀಯ ಧುರೀಣರಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಂತಹ ಅಪ್ರತಿಮ ತ್ಯಾಗ ಮನೋಭಾವದ ಜನರು ಅಗತ್ಯವಾಗಿದ್ದಾರೆ. ಅವರು ಸ್ವಾರ್ಥವನ್ನು ಮರೆತು ಅಹಂಕಾರವನ್ನು ಅರೆದು ಹಾಕಿ ಅಧಿಕಾರ ಮೋಹವನ್ನು ಕಳೆದುಕೊಂಡು ಮನಸ್ಸಿನ ಅಲ್ಪತೆಯನ್ನು ಕೊನೆಗೊಳಿಸಿ ತಮ್ಮನ್ನು ನ್ಯಾಯಕ್ಕೂ ಲೋಕ ಕಲ್ಯಾಣಕ್ಕೂ ಅರ್ಪಿಸಿಕೊಳ್ಳಬೇಕು. ದುರದೃಷ್ಟವಶಾತ್ ಪದಗಳು ತಮ್ಮ ಅರ್ಥವನ್ನು ಕಳೆದುಕೊಳ್ಳುತ್ತಿವೆ. ತ್ಯಾಗ, ನ್ಯಾಯ, ಧರ್ಮ, ಸೇವೆ ಮುಂತಾದ ಪದಗಳು ತಮ್ಮ ಅರ್ಥವನ್ನು ಕಳೆದುಕೊಂಡು ಕೇವಲ ವ್ಯಾಪಾರದ ವಸ್ತುಗಳಾಗಿ ಬಿಟ್ಟಿವೆ. ವಿದ್ಯಾರ್ಥಿಗಳು, ರಾಜಕಾರಣಿಗಳು ಮತ್ತು ಶಿಕ್ಷಣ ತಜ್ಞರಲ್ಲಿ ಸ್ವಾರ್ಥವೆನ್ನುವುದು ರುದ್ರತಾಂಡವವಾಡುತ್ತಿದೆ. ಮನುಷ್ಯನ ಮನಸ್ಸಿನಲ್ಲಿ ಇಂದು ಅತ್ಯಂತ ಮೇಲೆ ಇರುವುದು ಅಧಿಕಾರಕ್ಕಾಗಿ ಹಂಬಲ, ಸ್ಥಾನದ ಬಯಕೆ. ಒಮ್ಮೆ ನಮ್ಮ ದೇಶವು ತ್ಯಾಗದ ಧ್ಯೇಯಕ್ಕೆ ಅರ್ಪಿತವಾದ ಬದುಕಿನ ನಾಡಾಗಿತ್ತು, ತಪೋಭೂಮಿಯಾಗಿತ್ತು. ಇಂದು ನಶ್ವರ ಸುಖ ಭೋಗಗಳ ಆಟದ ಬಯಲಾಗಿ ಪರಿಣಮಿಸಿದೆ. ದೇಶದ ಅನೇಕಾನೇಕ ಸಂಕಷ್ಟಗಳು, ರೋಗಗಳಿಗೂ ಇದೇ ಕಾರಣ. ಈ ಪರಿಸ್ಥಿತಿಯು ಕೊನೆಗೊಳ್ಳಲೇಬೇಕು, ಉತ್ತಮ ಸ್ಥಿತಿಗೆ ಬದಲಾಗಬೇಕು. ಆಗ ಇತಿಹಾಸವು ಮರುಕಳಿಸಿ ನಮ್ಮ ಪ್ರಾಚೀನ ವೈಭವವು ಮತ್ತೆ ಮೆರೆಯುತ್ತದೆ. ಸಹಸ್ರಾರು ತ್ಯಾಗ ಚೇತನಗಳು ನಿಮ್ಮ ನಡುವಣಿಂದ ಮೂಡಿ ಬರಬೇಕು. ಪ್ರತಿಯೊಬ್ಬ ತರುಣ ಭಾರತೀಯನೂ ಮತ್ತೊಮ್ಮೆ ತ್ಯಾಗ ಭಾವನೆಯಿಂದ ಉದ್ದೀಪ್ತನಾಗಬೇಕು. ಭೋಗಕ್ಕಿಂತ ತ್ಯಾಗವು ಹೆಚ್ಚು ಸಿಹಿ. ತ್ಯಾಗವೇ ಬದುಕಿನ ಗುರಿಯಾಗಬೇಕು. ತ್ಯಾಗದ ಮೂಲಕವಾಗಿ ಮಾತ್ರವೇ ವ್ಯಕ್ತಿಯು ಶಾಂತಿಯನ್ನು ಪಡೆಯಲು ಸಾಧ್ಯ. ಎಲ್ಲಿಯವರೆಗೆ ಮನಸ್ಸು ತನ್ನಷ್ಟಕ್ಕೆ ತಾನು ತಣ್ಣಗಿರುವುದಿಲ್ಲವೋ ಅಲ್ಲಿಯವರೆಗೆ ದುಃಖಗಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸಂಕಟವು ನಮ್ಮಲ್ಲಿ ಸ್ಥಿರವಾಗಿ ಉಳಿದು ಬಿಡುತ್ತದೆ. ಮನಃಶಾಂತಿ ಇಲ್ಲದೆ ಎಷ್ಟೇ ಸಂಪತ್ ಸಮೃದ್ಧಿಯಿಂದ ಏನೇನೂ ಉಪಯೋಗವಿಲ್ಲ. ನಿಷ್ಪಕ್ಷಪಾತ ಮನಸ್ಸಿನಿಂದ ಕರ್ಮ ಫಲಗಳನ್ನು ಒಪ್ಪಿಸಿ ಬಿಡುವುದು ತ್ಯಾಗ ಎಂಬ ಹೆಸರಿಗೆ ಅರ್ಹವಾಗುತ್ತದೆ. ತ್ಯಾಗವೊಂದೇ ಅಮೃತತ್ವಕ್ಕೆ ಒಯ್ಯುತ್ತದೆ ಎಂದು ಉಪನಿಷತ್ತುಗಳು ಕಂಠೋಕ್ತವಾಗಿ ಸಾರಿವೆ. ಪರಿಶುದ್ಧನಾದವನ ಮುಖ್ಯ ಲಕ್ಷಣವೇ ತ್ಯಾಗ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತನ್ನ ಜೀವನದಲ್ಲಿ ತ್ಯಾಗ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಅವನು ಭೋಗದ ರೋಗಕ್ಕೆ ಬಲಿಯಾಗಬಾರದು.
ದುರದೃಷ್ಟವಶಾತ್ ಇಂದು ಶಿಕ್ಷಣವು ವೃತ್ತಿಗೋಸ್ಕರವಾಗಿಯೇ ಹೊರತು ಜ್ಞಾನದ ವಿಸ್ತರಣೆಗಲ್ಲ ಎಂಬ ವ್ಯಾಪಕ ಅಭಿಪ್ರಾಯವು ಪ್ರಚುರವಾಗಿದೆ. ಇದು ಬಹು ವಿಷಾದದ ಸಂಗತಿ. ವಿವೇಕವೇ ಬೆಳಕು. ಶಿಕ್ಷಣದ ಗುರಿ ಆ ವಿವೇಕದ ಬೆಳಕನ್ನು ಎಲ್ಲ ಕಡೆಗೂ ಪ್ರಸರಿಸುವುದು. ಅಂತಹ ವಿವೇಕವು ಮನುಷ್ಯನಿಗೆ ನಿಜವಾದ ಶಕ್ತಿಯನ್ನು ನೀಡುತ್ತದೆ. ಅದು ವಸ್ತುಗಳ ಮತ್ತು ವ್ಯಕ್ತಿಗಳ ನಡುವಣ ಪಾರಸ್ಪರಿಕ ಸಂಬಂಧವನ್ನು ಕಂಡುಕೊಳ್ಳಲು, ಹಾಗೆಯೇ ಪ್ರತಿಯೊಂದು ವಸ್ತುವಿನ ಪೂರ್ವೋತ್ತರಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಬೆಳಕು ಮನುಷ್ಯನನ್ನು ಪ್ರವೇಶಿಸುವುದು ಹೇಗೆ? ವೇದಗಳು, ವೇದಾಂತ, ಉಪನಿಷತ್ತುಗಳು, ಕುರಾನ್, ಗ್ರಂಥ ಸಾಹೇಬ್ ಮೊದಲಾದ ಪವಿತ್ರ ಕೃತಿಗಳನ್ನು, ಉದಾತ್ತ ಚೇತನಗಳ ಜೀವನ ಚರಿತ್ರೆಗಳನ್ನು, ಭೌತಿಕ ಹಾಗೂ ತಾಂತ್ರಿಕ ಜ್ಞಾನ ಸಂಬಂಧವಾದ ಪುಸ್ತಕಗಳನ್ನು, ಮನೋವಿಜ್ಞಾನವನ್ನು ಅಧ್ಯಯನ ಮಾಡುವುದರಿಂದ ಈ ಬೆಳಕನ್ನು ಪಡೆಯಬಹುದು. ವಿವೇಕದ ಜೊತೆಗೆ ವಿವೇಚನಾಯುತ ನಡವಳಿಕೆ, ತರ್ಕಬದ್ಧ ಆಲೋಚನೆ ಇವುಗಳನ್ನು ಅವುಗಳ ಅಧ್ಯಯನದಿಂದ ಪಡೆಯಬಹುದು. ಪವಿತ್ರ ಗ್ರಂಥಗಳಿಂದ ಬಂದ ಜ್ಞಾನದ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿಸದೆ ಅನುಭವದಿಂದ ಮೂಡಿ ಬರುವ ವಿವೇಕವನ್ನು ಅವಲಂಬಿಸಬೇಕು. ಶಿಕ್ಷಣದ ಸ್ವರೂಪ ಮತ್ತು ವಸ್ತು ಬದಲಾಗಬೇಕು. 1972ರಲ್ಲಿ ದೆಹಲಿಗೆ ಬಂದಿದ್ದ ಸ್ಟಾಕ್ಹೋಮ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಗುನ್ನಾರ್ ಮಿರ್ಡಾಲ್ ಹೇಳಿದರು, ಭಾರತದ ಶಿಕ್ಷಣ ವ್ಯವಸ್ಥೆ ಪ್ರಗತಿಪರವಾಗಿಲ್ಲ. ನಮ್ಮ ಕೈಗಳನ್ನು ಕೊಳೆ ಮಾಡಿಕೊಳ್ಳಬಾರದು ಎಂಬ ಮನೋಭಾವವನ್ನು ಅದು ಪೋಷಿಸುತ್ತದೆ. ಎಲ್ಲ ಭಾರತೀಯರು, ವಿಶೇಷವಾಗಿ ವಿದ್ಯಾರ್ಥಿಗಳು ಇದನ್ನು ಮನನ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳು ವಿದ್ಯುತ್ ಫ್ಯಾನುಗಳ ಕೆಳಗೆ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತು ಸುಖ ಜೀವನ ನಡೆಸುವುದನ್ನು, ದೈಹಿಕ ಶ್ರಮ, ಅದರ ಆಯಾಸ, ಬೆವರು, ಕೊಳೆಗಳನ್ನು ನಿವಾರಿಸಿ ತೊಟ್ಟ ಬಟ್ಟೆಯ ಮಡಿಕೆ ಹಾಳಾಗದ ಹಾಗೆ ಲೋಲುಪ ಜೀವನ ನಡೆಸುವ ಪ್ರವೃತ್ತಿಯನ್ನೂ ಅದು ಟೀಕಿಸಿದೆ. ಶಿಕ್ಷಣವು ಉದ್ದೀಪಿಸಬೇಕಾದ ವಿನಯ ವಿಧೇಯತೆಯ ಭಾವನೆಗಳಿಂದ ಈ ಮನೋಧರ್ಮ ಬಹುದೂರವಾಗಿದೆ. ವಿದ್ಯಾರ್ಥಿಗಳು ತಾವು ಕಲಿತ ಪವಿತ್ರ ವಿಚಾರಗಳನ್ನು ಸಮಾಜದಲ್ಲಿ ತಮ್ಮ ಸುತ್ತುಮುತ್ತಿನವರಿಗೆ ಹರಡಬೇಕು. ಗ್ರಾಮಗಳಿಗೆ ಸಿಂಹದ ಮರಿಗಳಂತೆ ನೆಗೆದು ನುಗ್ಗಬೇಕು. ಅಲ್ಲಿ ತುಂಬಿ ತುಳುಕುತ್ತಿರುವ ಮಲಿನತೆಗಳನ್ನು ಶುಚಿಗೊಳಿಸಬೇಕು. ಗ್ರಾಮಗಳ ಅನಕ್ಷರಸ್ಥ ಜನರು ಗೌರವಾನ್ವಿತವೂ ಆರೋಗ್ಯಯುತವೂ ಆದ ಬಾಳ್ವೆ ನಡೆಸಲು ಕಲಿಸಬೇಕು. ಗ್ರಾಮಸ್ಥರ ಜೊತೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಅವರನ್ನು ಮುಂದಕ್ಕೆ ಕರೆದೊಯ್ಯಬೇಕು. ಇಂದಿನ ವಿದ್ಯಾರ್ಥಿಗಳು ತಮ್ಮ ಮಾದರಿ ಜೀವನದಿಂದ ಜಗತ್ತಿನೆದುರು ಉನ್ನತ ಆದರ್ಶಗಳನ್ನು ನಿಲ್ಲಿಸಬೇಕು. ಜೈ ಸಾಯಿರಾಮ್.